ನಗರದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಹಾಗೂ ಕೃಷಿ ಇಲಾಖೆ ವತಿಯಿಂದ ಸಾವಯವ ಸಿರಿಧಾನ್ಯ ಮೇಳವನ್ನು ಜನವರಿ 31ರಿಂದ ಫೆಬ್ರವರಿ 2ರವರೆಗೆ ಆಯೋಜನೆ ಮಾಡಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ಹೇಳಿದರು. ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ತೋಟಗಾರಿಕೆಗೆ ಪ್ರಾಧಾನ್ಯತೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಮಹತ್ವದ ಬಗ್ಗೆ ರೈತ ಸಮುದಾಯಕ್ಕೆ ಹಾಗೂ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಮತ್ತು ತೋಟಗಾರಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ ಪ್ರೋತ್ಸಾಹಿಸಲು ಹಾಗೂ ಸಿರಿಧಾನ್ಯ ಮೇಳಗಳ ಮಹತ್ವವನ್ನು ರೈತರಿಗೆ ಪರಿಚಯಿಸುವ ಉದ್ದೇಶ ನಮ್ಮದಾಗಿದೆ. ಅಲ್ಲದೆ 3 ದಿನಗಳ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದ ಅವರು, ಜನವರಿ 31ರಂದು ಬೆಳಿಗ್ಗೆ 8:30ರಿಂದ ಪುಷ್ಪ ರಂಗೋಲಿ ಸ್ಪರ್ಧೆ ಮತ್ತು ಆರತಿ ತಟ್ಟೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಫೆಬ್ರವರಿ 1ರಂದು ಕಾಳು ಮೆಣಸಿನಿಂದ ತಯಾರಿಸಿದ ಖಾದ್ಯಗಳ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಜನವರಿ 30ರ ಮಧ್ಯಾಹ್ನ 1 ಗಂಟೆಯ ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎಂದರು. ನಮ್ಮ ಸಸಿ ನಿಮ್ಮ ಮನೆ ಅಂಗಳದಲ್ಲಿ ಎನ್ನುವ ಪರಿಕಲ್ಪನೆಯಡಿ ಸೇವಂತಿಗೆ, ದಾಸವಾಳ, ಗುಲಾಬಿ, ಪೆಟೂನಿಯಾ, ಇಂಪೆನ್ಷನ್ಸ್, ಸಾಲ್ವಿಯಾ, ಡಯಾಂಥಸ್ ಹೂಗಳ ಸಸಿಗಳನ್ನು ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಇಂದು ಮಾರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ಉಪನಿರ್ದೇಶಕ ಪಾಂಡು ಕೆಎಚ್, ತೋಟಗಾರಿಕೆ ಮಹಾವಿದ್ಯಾಲಯದ ಡಾಕ್ಟರ್ ಎಂಎಚ್ ತಟಗಾರ್, ಸಹಾಯಕ ಕೃಷಿ ನಿರ್ದೇಶಕ ಮಧುಕರ್ ನಾಯ್ಕ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಸತೀಶ್ ಹೆಗಡೆ, ಸಹಾಯಕ ತೋಟಗಾರಿಕಾ ನಿರ್ದೇಶಕ ಗಣೇಶ್ ಹೆಗಡೆ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅದರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸುವುದಕ್ಕಾಗಿ ಈ ಪ್ರದರ್ಶನ ಕಾರ್ಯಕ್ರಮನ ವರ್ಷಕ್ಕೊಂದ್ಸರಿ ಏರ್ಪಡಿಸುವಂಥದ್ದು ಇಲಾಖಾ ಯೋಜನೆಗಳಲ್ಲಿ ಒಂದಾಗಿದೆ. ಲಾಲ್ಬಾಗ್ನಲ್ಲಿ ವರ್ಷಕ್ಕೆ 2 ಬಾರಿ ಪ್ರದರ್ಶನ ಆಗುತ್ತೆ. ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಆಗುತ್ತೆ, ಇನ್ನೊಂದು 26 ಜನವರಿ ಗಣರಾಜ್ಯೋತ್ಸವ ಪ್ರದರ್ಶನ ಆಗುತ್ತೆ. ಇದರಲ್ಲಿ ಆಯಾ ಜಿಲ್ಲೆಯಲ್ಲಿ ಏನಾದರೂ ವಿಶೇಷಗಳಿದ್ದರೆ, ಈಗ ಮೈಸೂರಿನಲ್ಲಿ ದಸರಾಕ್ಕೆ ಸೇರಿಸ್ಕೊಂಡು ಮಾಡ್ತಾರೆ, ಅಥವಾ ಕೆಲವು ಜಿಲ್ಲೆಗಳಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಮಲ್ಲಿ ಕರಾವಳಿ ಬೇರೆ ಆಯಿತು, ವನವಾಸೋತ್ಸವ ಮುಂದೆ ಏಪ್ರಿಲ್ ಅಥವಾ ಮೇ ಏನಿಲ್ಲ. ಹಾಗಾಗಿ ನಮಗೆ ಹೊಂದಾಣಿಕೆ ಮಾಡೋದಕ್ಕೆ ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಸರಿ ಗಣರಾಜ್ಯೋತ್ಸವಕ್ಕೆ ಅಂತ ನಾವು ಮಾಡಬೇಕಾದ ಸಿದ್ಧತೆ ಮಾಡ್ಕೊಂಡಿದ್ದೇವೆ. 24, 25, 26 ಮಾಡಬೇಕು ಅಂತ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಗಿಡಗಳನ್ನೆಲ್ಲ ಬೆಳೆಸೋಕ್ಕೆ ಪ್ರಾರಂಭ ಮಾಡೋದು. ಆದರೆ 23ರಿಂದ ಒಂದು ರೋಟರಿ ಒಂದು ಆಲೆಮನೆ ಉತ್ಸವ ಮತ್ತು ಆಹಾರ ಮೇಳ ಇರೋದ್ರಿಂದ ಅವು ಒಂದಕ್ಕೊಂದು ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಿವಾಗ 31/1/2ಕ್ಕೆ ಈ ವರ್ಷದ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯ ಮೇಳ ಇದನ್ನು ಕೃಷಿ ಇಲಾಖೆಯವರ ಜೊತೆಗೆ ಜಂಟಿಯಾಗಿ ಆಯೋಜನೆ ಮಾಡ್ತಾಯಿದ್ದೀವಿ. ಕೃಷಿ ಇಲಾಖೆಯವರು ಈ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಒತ್ತು ನೀಡಿ ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಮೊನ್ನೆ ಸಿರಿಧಾನ್ಯ ಅಡಿಗೆ ಆಗಿದೆ, ಆಮೇಲೆ ಅಡಿಗೆ ಖಾದ್ಯ ತಯಾರಿಕರ ಸ್ಪರ್ಧೆ ಆಗಿದೆ. ಈಗ ನಮ್ಮ ಜೊತೆ ಸೇರಿಕೊಂಡು ಸಿರಿಧಾನ್ಯ ಮೇಳ ಮತ್ತು ಈ ಫಲಪುಷ್ಪ ಪ್ರದರ್ಶನ ಮಾಡ್ತಾಯಿದ್ದೀವಿ. ದಿನಾಂಕ 31 ಶನಿವಾರ 4 ಗಂಟೆಗೆ ಉದ್ಘಾಟನೆಯನ್ನು ಮಾನ್ಯ ಉಸ್ತುವಾರಿ ಸಚಿವರಿಂದ ಏರ್ಪಡಿಸುವಂಥ ನಿರ್ಧಾರ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು ಮತ್ತು ಸಂಘ ಸಂಸ್ಥೆಯ ಅಧ್ಯಕ್ಷರು ಎಲ್ಲ ಪ್ರಮುಖರನ್ನೆಲ್ಲ ಆಹ್ವಾನಿಸ್ತಾ ಇದ್ದೀವಿ. ಈ ಸಾಲಿನಲ್ಲಿ ನಮಗೆ 14,30,30,000 ಇದಕ್ಕೆ ಅನುದಾನ ಲಭ್ಯ ಇದೆ. ಈ ಸಾಲಿನಲ್ಲಿ ನಮ್ಮ ಪರಿಕಲ್ಪನೆ ನಾರಿ ಶಕ್ತಿ ಅಂತ ಅಂದರೆ ನಮ್ಮ ಆಪರೇಷನ್ ಸಿಂಧೂರ್ ಇರ್ಬೋದು, ಅಲ್ಲಿ ಮಹಿಳೆಯರೇ ಮುಂಚೂಣಿಯಲ್ಲಿಟ್ಟು ಹೋರಾಟ ಮಾಡಿದ್ದಾರೆ. ಅದೇ ರೀತಿ ಸರಿ ಮಹಿಳೆಯರು ಕ್ರಿಕೆಟ್ನಲ್ಲಿ ವಿಶ್ವಕಪ್ ಜಯಿಸಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಹಾಗಾಗಿ ನಾರಿ ಶಕ್ತಿ ಅಂತ ನಮ್ಮ ಮೈನ್ ಥೀಮ್ ಈ ವರ್ಷ. ಇದರ ಜೊತೆಗೆ ಸಾಕಷ್ಟು ಈಗಾಗಲೇ ನಾವು ಹೂವಿನ ಗಿಡಗಳನ್ನು ಬೆಳೆಸೋದಕ್ಕೆ ಕ್ರಮ ವಹಿಸಿದ್ದೀವಿ. ಸುಮಾರು 13,000 ಬೇರೆ ಬೇರೆ ಜಾತಿಯ ಹೂ ಗಿಡಗಳನ್ನು, ಕುಂಡಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ಹೇಳಿದಾಗೆ ಆಪರೇಷನ್
ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಮಾದರಿ ಇರ್ತದೆ, S-400 ಮಾದರಿ ಇರ್ತದೆ, ಬ್ರಹ್ಮೋಸ್ ಮಾದರಿ ಇರ್ತದೆ, ಹಾಗೆ ಮಹಿಳಾ ವಿಶ್ವಕಪ್, ಸಿರಿಧಾನ್ಯದ ಕಲಾಕೃತಿ ಹಾಗೂ ಸಿರಿಧಾನ್ಯ ರಾಶಿ ರಂಗೋಲಿ ಇರ್ತದೆ. ಇನ್ನೊಂದು ಮಹಿಳಾ ಹೆಚ್ಚುವರಿಕೆ ಅಂದರೆ ರಾಣಿ ಚೆನ್ನವೈರಾದೇವಿ ಇವರ ಸ್ಟ್ಯಾಂಪ್ ಸೈಜ್ ರಂಗೋಲಿಯ ಸ್ಟ್ಯಾಂಪ್ ಇರ್ತದೆ ಮತ್ತು ಅದು ಸುತ್ತ ಕಾಳುಮೆಣಸಿನ ರಂಗೋಲಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಕಾಲೂರು ತಿಮ್ಮಕ್ಕನವರ ರಂಗೋಲಿ ಇರ್ತದೆ. ಕಾಳುಮೆಣಸಿ ತಯಾರಿಸಿದ ಅರತಿ ತಟ್ಟೆ ಇದಕ್ಕೂ ಒಂದು ಸ್ಪರ್ಧೆ ಇರ್ತದೆ. ನಂತರ ಕಾಳುಮೆಣಸಿನಿಂದ ತಯಾರಿಸುವ ಖಾದ್ಯಗಳ ಸ್ಪರ್ಧೆ ಇರ್ತದೆ, ಖಾದ್ಯ ತಯಾರಿಕೆ ಸ್ಪರ್ಧೆ ಇರ್ತದೆ. ಜೊತೆಗೆ ನಮ್ಮ ಸಸಿ ನಿಮ್ಮ ಅಂಗಳದಲ್ಲಿ ಎಂಬ ಈ ಪರಿಕಲ್ಪನೆಯಲ್ಲಿ ಜನರಿಗೆ ಸಸಿಗಳನ್ನು ಮಾರಾಟ ಮಾಡುವಂಥ ಕಾರ್ಯಕ್ರಮ ಇರ್ತದೆ. ಸಾವಯವ ಸಿರಿಧಾನ್ಯಗಳ ಪ್ರದರ್ಶನ ಮಳಿಗೆ, ಪ್ರತಿ ವರ್ಷದಂತೆ ಮೌಲ್ಯವರ್ಧಿತ ಉತ್ಪನ್ನಗಳು, ವಿವಿಧ ಭೂಕುಂಡಗಳ ಜೋಡಣೆ, ಸೆಲ್ಫಿ ಪಾಯಿಂಟ್ಗಳು, ಕೃಷಿ ಸಂಬಂಧಿತ ಇಲಾಖೆಗಳ ವಸ್ತು ಪ್ರದರ್ಶನ, ಯಂತ್ರೋಪಕರಣಗಳಿಗೆ ಇವೆಲ್ಲ ಮಾಮೂಲಿನಂತೆ ಇರ್ತದೆ. ಜೊತೆಗೆ 31ರಂದು ಬೆಳಿಗ್ಗೆ ಪುಷ್ಪ ರಂಗೋಲಿ ಸ್ಪರ್ಧೆ ಮತ್ತು ಆರ್ಥಿಕ ತಟ್ಟೆ ಸ್ಪರ್ಧೆ ಇರ್ತದೆ. 1ನೇ ತಾರೀಕು ಬೆಳಗ್ಗೆ ಭಾನುವಾರ ಖಾದ್ಯ ತಯಾರಿಕೆ ಸ್ಪರ್ಧೆ ಏರ್ಪಡಿಸ್ತೀವಿ. ನಂತರ ಈಗಾಗಲೇ ಹೇಳಿದಾಗೆ ವಿವಿಧ ಉತ್ಪನ್ನಗಳು, ಜೊತೆಗೆ ಬೇರೆ ಬೇರೆ 80 ಹೆಚ್ಚು ಮಳಿಗೆಗಳನ್ನು ಖಾಸಗಿಯವರಿಗಾಗಿ ನಾವು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಬೇರೆ ಬೇರೆ ಕಲಾಕೃತಿಗಳ ಗಾತ್ರ ಮತ್ತು ಅವುಗಳನ್ನು ವಿವರಿಸಿದ್ದೀವಿ. ಸಾಕಷ್ಟು ಸುಮಾರು 5.5 ಕ್ವಿಂಟಾಲ್ನಷ್ಟು ಹೂವುಗಳ ಬಳಕೆ, ಬಟನ್ಗಳು ಮತ್ತು 200 ಬಂಡಲಷ್ಟು ಪೆಟ್ರೋಲ್ಗಳನ್ನು ಇಲ್ಲಿ ಬಳಕೆ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಹಾಕ್ತೇವೆ. ವಿಭಿನ್ನವಾಗಿ ಮತ್ತು ಆಕರ್ಷಕವಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿ ಪ್ರಚಾರ ಅತಿ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಮೊನ್ನೆ ನೋಡಿದ್ದೀವಿ, ನೀರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಮಾಡಿದಂಥ ಪ್ರಚಾರದಿಂದಾಗಿ ಸುಮಾರು 1000ರಿಂದ 1500 ಜನ ಭಾಗವಹಿಸಿದ್ರು. ಅದು ಹೊರಗಡೆ ಇರುವಂಥ ರಿಮೋಟ್ ಅಕ್ಸೆಸಿಬಿಲಿಟಿನೇ ಕಡಿಮೆ ಇದೆ, ವೆಹಿಕಲ್ ಇದ್ದಷ್ಟೇ ಹೋಗ್ಬೋದು. ಅಂಥ ಒಂದು ಜಾಗಕ್ಕೆ 1500 ಜನ ರೈತರು ಭಾಗವಹಿಸಿದ್ರು. ಹಾಗೆ ಅದು ತಮ್ಮಗಳು ಮಾಡಿದಂಥ ಪ್ರಚಾರದ ಫಲವಾಗಿ ನಾವು ಅಂದ್ಕೊಳ್ತೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೂ ತಮ್ಮಿಂದ ಹೆಚ್ಚಿನ ಪ್ರಚಾರ ನೀಡಿ ಅಂತ ವಿನಂತಿಸ್ತೀನಿ. ಜೊತೆಗೆ ಈಗಾಗಲೇ ನಮ್ಮಲ್ಲಿ ಏನು ನಮ್ಮ ಸಸಿ ನಿಮ್ಮ ಅಂಗಳದಲ್ಲಿ ನಿಂತಿದೆ, ಈ ಕಾರ್ಯಕ್ರಮವನ್ನು ಇವತ್ತಿನಿಂದಲೇ ಮಾರಾಟಕ್ಕೆ ಇರ್ಬೋದು ಸಿದ್ಧ ಇದ್ದಾರೆ. ಮಾರಾಟ ಇವತ್ತಿಂದಲೇ ಪ್ರಾರಂಭ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಪ್ರಚಾರ ನೀಡಿದಲ್ಲಿ ಜನಗಳಿಗೆ ಯಾರ್ಯಾರಿಗೆ ಗಿಡಗಳ ಈಗಾಗಲೇ ಬರ್ತಾ ಇದ್ದಾರೆ ಕೇಳ್ಕೊಂಡು, ಹಾಗಾಗಿ ನಾವು ಸ್ವಲ್ಪ ಪ್ರಚಾರ ನೀಡಿದಲ್ಲಿ ನಮ್ಮ ಮಾರಾಟ ಸಹ ಜೊತೆ ತಿರುವಾಗುತ್ತೆ ಅಂತ ಕೇಳ್ಕೊಂತ, ಕೃಷಿ ಇಲಾಖೆಯಿಂದ ಯಾವ ರೀತಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಹಯೋಗದಲ್ಲಿ ನೀಡ್ತಾ ಇದೆಯೋ ಅದೇ ರೀತಿ ಈ ವರ್ಷದ ನಡೆಯುತ್ತೆ. ನಮ್ಮಲ್ಲಿ ವಿಶೇಷವಾಗಿ ಸಾವಯವ ಸಿರಿಧಾನ್ಯ ಈ ಪರಿಕಲ್ಪನೆಯಲ್ಲಿ ನಡೀತಾ ಇದೆ. ನಮ್ಮಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಪೂರ್ವಭಾವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದು ತಾವು ಕೂಡ ಸಹಕರಿಸಿರೋದು ಈಗಾಗಲೇ ಕಂಡುಬಂದಿದೆ. ಈಗ ಮೊನ್ನೆ ತಾನೇ 13ನೇ ತಾರೀಕು ಈ ಸಿರಿಧಾನ್ಯ ಮತ್ತು ಸಾವಯವ ಆಹಾರ ಬಳಕೆಗೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡೋದಕ್ಕೋಸ್ಕರ ನಡಿಗೆ ಕಾರ್ಯಕ್ರಮವೂ ಆಯಿತು. ಅದೇ ಥರ ಪಾಠ ಸ್ಪರ್ಧೆನೂ ಆಯಿತು. ಅದರ ಮುಂದಿನ ಒಂದು ಅಂಗವಾಗಿ ಸಾವಯವ ಮೇಳವನ್ನು ಕೂಡ ಈ ಒಂದು ಫಲಪುಷ್ಪ ಪ್ರದರ್ಶನದ ಜೊತೆಗೆ ಆಯೋಜಿಸಲಾಗುತ್ತೆ. ಇಲ್ಲಿ ನಮ್ಮ ಸಾವಯವ ವಿವಿಧ ಸಾವಯವ ಸಿರಿಧಾನ್ಯಗಳ ಮಳಿಗೆಗಳನ್ನ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಅವರು ನಗರವಾಸಿಗಳಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ಇಲ್ಲೊಂದು ವೇದಿಕೆ ನೀಡಬೇಕು. ಯಾವುದೋ ಬ್ರ್ಯಾಂಡಿಂಗ್ಗೆ ಅಂದರೆ ಮಾರುಕಟ್ಟೆ ಸಂಪರ್ಕ ಒದಗಿಸಬೇಕು. ಆವಾಗಲೇ ನಮ್ಮ ಕೃಷಿಕರದು ರೈತರ ಮತ್ತು ಮಾರುಕಟ್ಟೆಗೆ ಸಂಪರ್ಕ ಒದಗಿಸುವ ಒಂದು ಕೊಂಡಿ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ಸಿರಿಧಾನ್ಯಕ್ಕೆ ಮತ್ತು ಸಾವಯವ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಮತ್ತು ಮೌಲ್ಯವರ್ಧನೆ ಸೇರಿ ಕೃಷಿಕರಿಗೆ ಆರ್ಥಿಕ ಗುಣಮಟ್ಟ ಮತ್ತು ಅವರ ಒಂದು ಸಾಮಾಜಿಕ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಮಳಿಗೆಗಳನ್ನ
ಮಾಡ್ತಾ ಇದ್ದೀವಿ. ಜೊತೆಗಲ್ಲಿ ನಮ್ಮ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಮಹಿಳಾ ಸಂಘಟನೆಗಳು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಜೊತೆಗೆ ನಮ್ಮ ಸಾವಯವ ಸಿರಿಧಾನ್ಯದ ಒಂದು ಮಾಡೆಲ್ಲು ಕೂಡ ಕಲಾಕೃತಿ ಕೂಡ ರಚನೆ ಮಾಡಲಾಗ್ತಾ ಇದೆ. ರಾಶಿ ಮತ್ತು ರಂಗೋಲಿ ಪರಿಕಲ್ಪನೆಯಲ್ಲಿ ಕೂಡ ಇಲ್ಲಿ ಒಂದು ಕಲಾಕೃತಿ ಬರ್ತಾರೆ. ತೋಟಗಾರಿಕೆ ಮಹೋದ್ಗಾರ ಬಂದರು. ಯಾಕಂದರೆ ನಮ್ಮಲ್ಲಿ ಕೂಡ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅದರಲ್ಲಿ ಹಣ್ಣು ವಿಜ್ಞಾನ, ಆಮೇಲೆ ಫಲ ಪುಷ್ಪ ವಿಜ್ಞಾನ, ಈ ಥರ ಬೇರೆ ಬೇರೆ ಜೈವಿಕ ವಿಜ್ಞಾನ, ಸೊ ಈ ಥರ ಬೇರೆ ಬೇರೆ ಇಲಾಖೆಗಳಿರ್ತವೆ ನಮ್ಮಲ್ಲಿ ಮಹೋದ್ಗಾರದಲ್ಲಿ. ಹಾಗಾಗಿ ನಾವೇನಪ್ಪ ಅಂದರೆ ಈ ಒಂದು ಫಲಪುಷ್ಪ ಪ್ರದರ್ಶನ ಖಂಡಿತವಾಗಿಯೂ ನಮ್ಮ ಮಹಾವಿದ್ಯಾಲಯದ ಮುಖಾಂತರ, ತೋಟಗಾರಿಕೆ ಮಹಾವಿದ್ಯಾಲಯ ಸಿರ್ಸಿ ಮುಖಾಂತರ ಏನೆಲ್ಲ ಸಹಕಾರ ಇದೆ, ಅದು ಏನಪ್ಪ ಅಂದರೆ ವಸ್ತು ಪ್ರದರ್ಶನ ಇರ್ಬೋದು ಅಥವಾ ಮಾರಾಟ ಇದಿರ್ಬೋದು, ಅಲ್ಲೆಲ್ಲರೂ ಕೂಡ ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ನಾವು ಭಾಗವಹಿಸಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಮಹಾವಿದ್ಯಾಲಯದ ಮುಖಾಂತರ ಬೇರೆ ಬೇರೆ, ಯಾಕಂದರೆ ಇದು ಒಂದು ಪ್ರದರ್ಶನ ಕೇವಲ ಪ್ರದರ್ಶನ ಅಷ್ಟೇ ಆಗಬಾರ್ದು, ಇವನ್ನ ಮಹಾವಿದ್ಯಾಲಯದ ಮುಖಾಂತರ ನಮ್ಮಲ್ಲಿ ಏನೇನು ಉಪಕರಣಗಳಿದಾವೆ ಅದನ್ನು ಕೂಡ ರೈತರಿಗೆ ತಲುಪಬೇಕು. ಹಾಗಾಗಿ ಖಂಡಿತವಾಗಿಯೂ ನಾವು ಈ ಒಂದರಲ್ಲಿ ಸಕ್ರಿಯ ಪಾಲ್ಗೊಂಡು ಒಂದು ಸ್ಟಾಲ್ ಅಂತ ಹೋದ್ವಿ. ಆ ಸ್ಟಾಲಲ್ಲಿ ನಮ್ಮ ಮಹಾವಿದ್ಯಾಲಯ ಬೇರೆ ಬೇರೆ ಏನೇನಿದೆ ಎಲ್ಲವನ್ನೂ ಕೂಡ ಪ್ರದರ್ಶನ ಜೊತೆಗೆ ಮಾರಾಟದಲ್ಲಿ ಕೂಡ ರೈತರಿಗೆ ಅನುಕೂಲ ಆಗುವಾಗ, ರೈತರಿಗೆ ಸಹಾಯ ಆಗುವಾಗ ಮಾರಾಟದ ವಸ್ತು ಕೂಡ ಮಾಡಲಿಕ್ಕೆ ನಾವು ಅವರನ್ನ ಕೇಳ್ಕೊಳ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.